ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಏನಕ್ಕೆ ಬಂದೆ ಅಂತಂದರೆ ಇರಿ ಒಂದು ನಿಮಿಷ. ಸೊ ಗೈಸ್, ಅವತ್ತಿಂದ ದುಡ್ಡು ಕೂಡಿಟ್ಟಿದ್ನಲ್ಲ, ಇನ್ನೇನು ನಮ್ಮ ಅವನ ಮದುವೆ ಹತ್ರ ಬರ್ತಿದ್ದೆ. ಈ ದುಡ್ಡು ಏನು ಕೂಡಿಟ್ಟಿದೆ ಅಂತ ನಿಮಗೂ ಗೊತ್ತು. ಒಟ್ಟು ಇನ್ನೂ ಮಸ್ತಾಗಿ ನೋಡಿ, ಇದು ಮೀಶೋದಿಂದ ತರಿಸ್ಕೊಂಡಿದ್ದು, ನಿಮಗೂ ಗೊತ್ತಿರಬೇಕು. ತೋರಿಸಿದೆ ನಾನು ವ್ಲಾಗಲ್ಲಿ. ಏನು ಅಂತಂದರೆ ಇದನ್ನು ಓಪನ್ ಮಾಡೋಣ ಅಂತ. ಇದರಲ್ಲಿ 1,00,000 ರೂಪಾಯಿ ಕೂಡಿಕ್ಬೋದು ಅಂತ ನೋಡಿ, ಇಲ್ಲಿದೆ. ಇಲ್ಲಿ ಏನೇನೋ ಟಿಕ್ ಹಾಕಬೇಕು, ಅದನ್ನೆಲ್ಲ ನಾನೇನು ಹಾಕಿಲ್ಲ. ಎಷ್ಟು ಹಾಕೇನೋ ಅಷ್ಟನ್ನೆಲ್ಲ ಸುಮ್ಮನೆ ತುಂಬಿದ್ದೀನಿ. ಸೊ ಗೈಸ್, ಇಷ್ಟು ಇನ್ನೂ ಮಾವನ ಮದುವೆ ಶಾಪಿಂಗು, ಇನ್ನೂ ಬಳೆ ಅದೇನೇನು ತೊಗೊಂಡಿಲ್ಲ. ತಗೊಳಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಅವತ್ತಿಂದ ಕೂಡಿಟ್ಟಿರೋ ದುಡ್ಡನ್ನ ಓಪನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಗೈಸ್, ಇದನ್ನು ಹೆಂಗೆ ಓಪನ್ ಮಾಡೋದಂತ ದೇವರನ್ನೇ ನನಗೆ ಗೊತ್ತಿಲ್ಲ. ನೋಡೋಣ, ಏನೋ ಕಲ್ಗಿಲ್ ತಂಡು ಎತ್ತಾಕೋದು ಏನಾದ್ರು ಮಾಡಬೇಕು. ನಿಜ ಗೊತ್ತಿಲ್ಲ ಗೈಸ್ ಹೆಂಗೆ ಓಪನ್ ಮಾಡೋದು ಅಂತ. ಕುಯ್ಗಿಬೇಕಾ ಏನು ಅಂತಲೇ ಗೊತ್ತಿಲ್ಲ. ಗೈಸ್, ಕುಯ್ಬೇಕು. ಓಪನ್ ಮಾಡೇಬಿಟ್ಟೆ ಗೈಸ್. ಸುಮ್ಮನೆ ಕುಯ್ದೆ, ಓಪನ್ ಆಗೋಯ್ತು. ಇಲ್ಲಾಡು, ಮ್ಯಾಗಡದ್ ಕುಯ್ದೆ, ಇದು ಒಳಗೊಂಡು ಕುಯ್ಬೇಕು. ಸುಮ್ಮನೆ ಇದ್ರಲ್ಲಿ ಕುಯ್ದ್ರೆ ಓಪನ್ ಆಗುತ್ತೆ ಗೈಸ್. ಗೈಸ್ ಇಲ್ಲಾಡ್ರಿ, ಗೈಸ್ ಇಲ್ಲಿ ಇಷ್ಟೊಂದು ದುಡ್ಡು ಪರವಾಗಿಲ್ಲ ಗೈಸ್, ಹಾಕಿದ್ದೀವಿ. ತಿರ್ಗಾ ಹಾಕ್ಬೋದೇನೋ ಅಲ್ವಾ? ತಿರ್ಗಾ ಹಾಕ್ಬೋದು. ಇಲ್ಲಿ ತೂತ ಗೈಸ್ ತೋರಿಸ್ತೀನಿ ರೀ. 10 ವರ್ಷ ಆದೈತೆ ಎಷ್ಟೊಂದು ದುಡ್ಡು ಐತಿ ಅಂತ. ಫೋಟೋ ಗೈಸ್, ಇದರಲ್ಲಿ ಹಾಕಿರೋದು ಒಂದೇ 500 ರೂಪಾಯಿ ನೋಟು ನೋಡ್ರಿ. ಒಂದು ಹಾಕಿಲ್ಲ. ತೋರಿಸ್ತೀನಿ ಬನ್ನಿ. ಇಷ್ಟೇ ಕೂಡಿಕ್ಕಿರೋದು, ಅದು ಇದ್ರೊಳಗಿದೆ. ತಿರ್ಗಾ ಹಾಕ್ಬೋದು ಕಣಮ್ಮ. ಪರವಾಗಿಲ್ಲ ಗೈಸ್, ಕೂಡಿಟ್ಟಿದ್ದೀವಿ. ಒಳಗೆ ಎಷ್ಟು ದುಡ್ಡಿದೆ ಅಂತ ಎಣಿಸುವ ಬನ್ನಿ. ಮೊದಲು 200 ರೂಪಾಯಿ ನೋಟೆಲ್ಲ ತಕ್ಕೊಳ್ಳೋಣ. ಸಖತ್ತು ಒಂಥರ ಇದು ಗೈಸ್. ನಮ್ಮ ಅಮ್ಮಗೆ ಎಷ್ಟು ದುಡ್ಡು ಆಯ್ತು ನೋಡ್ಬೇಕು ಅಂತ. ಅವತ್ತೊಂದು ಉಂಡಿ ಓಪನ್ ಮಾಡಿದೆ, ಒಂದೋ ಎರಡೋ ಓಪನ್ ಮಾಡಿದೆ. ಒಂದೂವರೆ ವರ್ಷದಿಂದ ಕೂಡಿಕ್ತಿರೋದು ಗೈಸ್ ದುಡ್ಡನ್ನ. ಎಷ್ಟು ಕಷ್ಟಪಟ್ಟು 3 ಗಂಟೆ ರಾತ್ರಿವರೆಗೂ ಹೂವು ಕಟ್ಟಿ ಕೂಡಿಟ್ಟಿರೋ ದುಡ್ಡು ಇದು. ಯಾರು ತೋರ್ಸ್ಕೊಳಕ್ಕೆ ಆಗ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಆಯಿತಾ. ಯಾರು ತೋರ್ಸೋಕ್ಕಾಗಲ್ಲ. ತೋರ್ಸ್ಕೊಳಕ್ಕೆ ಅಂತಲ್ಲ, ನಾವು ಈ ಥರ ವಿಡಿಯೋಸ್ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತಲೇ ಹಾಕೋದು. ಎಲ್ಲರೂ ವ್ಯೂಸ್ ಬರಲಿ ಅಂತಲೇ ವೀಡಿಯೋಸ್ನ ಹಾಕೋದು. ಕೆಲವೊಂದಷ್ಟು ಜನ ತೋರ್ಸ್ಕೊಳಕ್ಕೆ ಹಾಕೊಂತಾಳೆ ಅಂತ ಅಂದ್ಕೊತಾರೆ. ಯಾರೂ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ತೋರ್ಸ್ಕೊಳಕ್ಕೆ ಯಾರೂ ಹಾಕಲ್ಲ. ಕಷ್ಟಪಟ್ಟು ದುಡ್ದಿರೋ ದುಡ್ಡು, 3 ಗಂಟೆ 4 ಗಂಟೆ ರಾತ್ರಿವರೆಗೂ ಹೂವು ಕಟ್ಟಿ ದುಡ್ದಿರೋ ದುಡ್ಡು. ಹೂವು ಕಟ್ಟಿ ದುಡ್ದಿರೋ ದುಡ್ಡು ಕಷ್ಟ ಏನು ಅಂತ ನನಗೆ ನಮಗೆ ಮಾತ್ರ ಗೊತ್ತು. ಯಾರೂ ಏನೂ ಹಂಗೆಲ್ಲ ಅನ್ನೋಕ್ಕೆ ಹೋಗ್ಬೇಡ್ರಿ. ನೀವು ಇಲ್ಲೇ ಇರೋರೆ ಅನ್ಕೊಂತೀರಾ, ಅದು ನಮ್ಮ ಕಿವಿ ಬಿದ್ದಾಗ ತುಂಬ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನೋಡಿ ಹೆಂಗಂತಾರೆ ಅಂತ. ಸೊ ನೋಡಿ ಗೈಸ್, ಇಷ್ಟು 200 ರೂಪಾಯಿ ನೋಟ್ ಐತೆ. ಎಣಿಸ್ತೀನಿ ಆಮೇಲಿಂದ ಎಷ್ಟೆಷ್ಟೈತೆ ಅಂತ. ಈಗ 100 ರೂಪಾಯಿ ನೋಟೇ ಜಾಸ್ತಿ ಹಾಕಿರೋದು ನಾನು. ಹೆಂಗೆ ಹಾಕಿದ್ದೀನಿ ಅಂತಂದರೆ, ಹೂವಿನ ದುಡ್ಡೆಲ್ಲ ಬಂದಾಗ 1.5 ವರ್ಷದಿಂದ ನಾವು ಅಮ್ಮನ ಹತ್ರ 100 ರೂಪಾಯಿ ಹೂವಿನ ದುಡ್ಡು ಬಂದಾಗ, ಎಷ್ಟೇ ದುಡ್ಡು ಬಂದಿರಲಿ 100 ರೂಪಾಯಿ ಕೊಡಬೇಕಿತ್ತು ನನಗೆ. ಅದನ್ನು ನಾನು ಉಂಡಿ ಒಳಗೆ ಹಾಕ್ತಿದ್ದೆ. ಇದು 3 ತಿಂಗಳಿಂದ ಈಚೆಗೆ ಅಷ್ಟೇ ಅಲ್ಲ ನಮ್ಮ ಹಾಕಿರೋದು. ಮುಂಚೆ ಹಾಕಿದ್ದು ಉಂಡಿ ಎಲ್ಲ ಕೊಯ್ದಲ್ಲ. ಮುಂಚೆ ಹಾಕಿದ್ದು ಗೈಸ್ ನೀವು ನೋಡಿರ್ಬೋದು. ಅದನ್ನು ನಾನು ಹೂವಿನ ದುಡ್ಡಲ್ಲಿ ಹಾಕಿರೋದು. 3 ತಿಂಗಳಿಂದ 3-4 ಚೀಟಿ ಕಟ್ಟಿಲ್ವಲ್ಲ. ಚೀಟಿ ಕಟ್ಟಿಲ್ಲ ಅಮ್ಮ. 5 ಸಾವಿರ ಚೀಟಿ ಕಟ್ತಿದ್ರು, ಅದನ್ನ ಕಟ್ಟಿಲ್ಲ. ಅದ್ರ ದುಡ್ಡನ್ನ ನಾನು, ಚೀಟಿ ಮುಗ್ದೋಯ್ತಲ್ಲ, ಅದ್ರ ದುಡ್ಡನ್ನ ನಾನು ಸ್ವಲ್ಪನಾದ್ರು ಸೇವಿಂಗ್ಸ್ ಮಾಡಬೇಕು ಅಂತ ಮಾಡಿರೋ ದುಡ್ಡಿದು. 4 ತಿಂಗಳಾಯ್ತು. ಈಗ 15ನೇ ತಾರೀಕು ಹೋದ್ರು 20,000 ದುಡ್ಡು.
20,000 ದುಡ್ಡು ಗೈಸ್. ಆದ್ರೆ ಹಾಕಕ್ಕಾಗಿಲ್ಲ ಅದ್ರಲ್ಲೂ ಅಷ್ಟೊಂದು. ಅಷ್ಟೊಂದು ಹಾಕಕ್ಕಾಗ್ಲಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗಾದ್ರೂ ಹಾಕಿದೀವಿ. ಹೋದ್ ವ್ಲಾಗ್ 20,000 4 ತಿಂಗಳದು 4 ತಿಂಗಳದ್ದು ಆಗಿರೋದು, ಆದರೆ ಚೀಟಿ ಈ ಸಲ ಮಾಡಲಿಲ್ಲ, ಸುಮ್ಮನಾಗ್ಬಿಟ್ಟವ್ರೆ. ಅದಕ್ಕೋಸ್ಕರ ಕೂಡಿಡೋಕ್ಕಾಗಲಿಲ್ಲ ಅಂತಂದರೂ ಡೈಲಿ ಹೆಂಗೆ ಕೂಡಿಡ್ತಿದ್ವೋ ಆ ಥರನಾದರೂ ಕೂಡಿಡಬೇಕು. ಒಂದು 100 ರೂಪಾಯಿ ಆದರೂ ಹಾಕಬೇಕು ಅಂತ ಹಾಕಿರೋದು. ಉಬ್ಬಿನ ದುಡ್ಡು ಬಂದಾಗೆಲ್ಲ ಹಾಕಿ ದುಡ್ಡು ಕೂಡಿಟ್ಟಿದ್ದೀನಿ ಗೈಸ್. ಆ ದುಡ್ಡು ಕೂಡಿಟ್ಟಿರೋ ಕಷ್ಟ ಏನು ಅಂತ ನಮಗೆ ಗೊತ್ತು. ನಾವು ಎಷ್ಟು ಕಷ್ಟಪಟ್ಟು ಹೂವು ಕಟ್ಟಿದ್ದೀವಿ, ಎಷ್ಟು ಮೈಕೈಯೆಲ್ಲ ನೋವಿಸ್ಕೊಂಡು ಕಾಕಡಾವಾಗ ಕಟ್ಟಿದ್ರೆ ಗೈಸ್, ಕೈಯಲ್ಲಿ ಕುಯ್ಕೊಂಡು ನಮ್ಮ ಅಮ್ಮಗೆ ರಕ್ತ ಬತ್ತಿರ್ತದೆ. ಅವಾಗೂ ನಮ್ಮ ಅಮ್ಮ ಹೂವು ಕಟ್ತತೆ. ಅಂಥದ್ರಲ್ಲಿ ಅನ್ನೋರೆಲ್ಲ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಯಾರೋ ಒಬ್ರು ಬೆಳೀತಿದ್ದಾರೆ ಅಂದರೆ ಅವ್ರನ್ನ ಅಂದು ಕುಗ್ಗಿಸೋಕೆ ಹೋಗ್ಬೇಡ್ರಿ. ನಾನು ಇದ್ರದ್ದೊಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದಷ್ಟು ಮಾತುಗಳು ಕೇಳಿ ಬಂದಾಗ ಮಾಡ್ತೀನಿ. ಕೆಲವೊಂದಷ್ಟು ಜನಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂತಂದರೆ ನಾವೇನೂ ಮಾಡಲಿಲ್ಲ ಅಂತಂದರೆ ಅಂತಲೇ ಇರ್ತಾರೆ. ಅಷ್ಟು ಅನಿಸ್ಕೊಂಡು ಕುತ್ಕೊಳಕ್ಕೆ ಅವ್ರ ಅಪ್ಪನ ಮನೆಗೆ ನಾವೇನೂ ತಿಂದಿರಲ್ಲ. ನಾವು ನನ್ನ ಪಾಡಿಗೆ ನಮ್ಮ ಅಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ನಾವು ತಿನ್ನೋದು. ಯಾರ ಹತ್ರನೋ ಅನಿಸ್ಕೊಳೋ ಅವಶ್ಯಕತೆ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ನಾವು ಪರಿಸ್ಥಿತಿ ಏನು ಕೊಟ್ಟಿಲ್ವ, ಅಷ್ಟು ಯಾರ ಮನೆನೋ ಹಾಳು ಮಾಡಿ ಯಾರನ್ನ ಹೋಗಿ ಕಾಲಿಗೆ ಬಿದ್ದು ತಿನ್ನಬೇಕು ಅನ್ನೋ ದೇವ್ರ ಪರಿಸ್ಥಿತಿ ಇನ್ನೂ ನಮಗೆ ಕೊಟ್ಟಿಲ್ಲ, ಆಯಿತಾ. ಕಷ್ಟಪಟ್ಟು ದುಡ್ಕೊಂಡು ತಿನ್ನಬೇಕು. ಇದ್ದಾಗ ಒಂಥರ ಅಂತಾರೆ, ಇಲ್ದಾಗ ಒಂಥರ ಅಂತಾರೆ ಅಂತ ಗೊತ್ತಿರ್ಬೋದು ನಿಮಗೆ. ಇಂಥ ಕೆಲವೊಂದು ಸಂಬಂಧಿಕರುಗಳೇ ಆಗಲ್ಲ, ಬೇರೆಯವರೇ ಆಗೋದು. ಅದು ನನ್ನ ಲೈಫಲ್ಲಿ ತುಂಬ ಇದಾಗೈತೆ. ನಮ್ಮವ್ರು ನಮಗೆ ಯಾವತ್ತೂ ಆಗಲ್ಲ, ಬೇರೆಯವರೇ ನಮಗೆ ಆಗೋದು. ಅದನ್ನು ಒಂಚೂರು ತಲೆಯಲ್ಲಿ ಇಟ್ಕೊಂಡು ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಒಂಚೂರು ತಿಳ್ಕೊಂಡು ಏನು ಹೆಂಗೆ ಅಂತ ಒಂಚೂರು ಎಲ್ಲರೂ ತಿಳ್ಕೊಂಡು ಮಾತಾಡ್ರಿ. ಮಾತು ಬರ್ತವೆ ಅಂತ ಹೆಂಗೆ ಬೇಕೋ ಹಂಗಂಗೆ ಮಾತಾಡೋದಲ್ಲ. ಏನು ನಮ್ಮದೇ ರಾಜ್ಯಭಾರ ಅನ್ನೋಂಗೆ ಯಾರೂ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಅವ್ರವ್ರ ಕಷ್ಟ ಏನಿರುತ್ತೆ ಅಂತ ತಿಳ್ಕೊಳ್ರಿ. ಆಮೇಲೆ ಇದು ನಮ್ಮಲ್ಲಿ ಏನಾದರೂ ಇದ್ದರೆ ಮಾತಾಡ್ರಿ. ಜನ ಹೆಂಗಿದ್ರು ಮಾತಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲೂ ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕಾದ್ರೆ ಅವ್ರು ಏನು ಅಂತ ತಿಳ್ಕೊಂಡು ಮಾತಾಡ್ರಿ. ಯಾರೋ ಏನೋ ಇದು ಮಾಡ್ತಾರೆ ಅಂತ ಗೈಸ್. ಹೆಂಗೆ ಗೊತ್ತಾ ಗೈಸ್, ಈಗ ಆಡಿರೋ ಇದಕ್ಕೆ ಈ ಸಲ ನಾನು ಯೂಟ್ಯೂಬ್ ಚಾನಲೇ ಬಿಟ್ಬಿಡ್ಬೇಕು. ಆ ಸ್ಟೈಲ್ಗೆ ಆಡೋರು ನಮ್ಮ ಮನೆ ಹತ್ರ ಜನಗಳು, ನಮ್ಮ ಮನೆ ಹತ್ರ ಇರೋರು ಆಡೋ ಸ್ಟೈಲ್ಗೆ ಸರಿ ನಾನು ಯೂಟ್ಯೂಬ್ ಚಾನಲೇ ಬಿಟ್ಟು ಒಳಗಿಡ್ಬೇಕಿತ್ತು. ಹಾಕಿರೋ ಕಮೆಂಟ್ಗಳು ನೋಡಿದ್ರಿ, ಮನಿ ವ್ಲಾಗ್ ಮಾಡೋಕ್ಕಿನ್ನಲ್ಲ ಅದಕ್ಕೂ ಅಂದರು ಗೈಸ್, ದುಡ್ಡು ಎಲ್ಲಿ ಕುಡಿತಾಳೆ ಹಂಗೆ ಹಿಂಗೆ ಅಂತ. ಕಷ್ಟಪಟ್ಟು ದುಡಿತೀವಿ, ಎಲ್ಲಿಂದ ತಂದು ಕುಡಿತಾರೆ ಅಂದರೆ ಕಷ್ಟಪಟ್ಟು ದುಡಿತೀವಿ. ಕಟ್ರಿ ಹೂವು ಕುತ್ಕೊಂಡು ಗೊತ್ತಾಗುತ್ತೆ. ಹೂವು ಹೇಳೋದಲ್ಲ, ಕುತ್ಕೊಂಡು ಹೂವು ಕಟ್ಟೋರಿಗೆ ಗೊತ್ತಾಗೋದು ಎಷ್ಟು ಇದು ಕಷ್ಟ ಅಂತ. ಹೇಳೋರೇನು ಬಾಯಲ್ಲ ಬಲ ಅಂತ ಬಡ್ಕೊಂತಾರೆ, ಹೇಳೋರಿಗೆ ಏನು ಗೊತ್ತಾಗಲ್ಲ. ಕಷ್ಟಪಟ್ಟು ದುಡಿತೀವಲ್ಲ ಕುತ್ಕೊಂಡು, ಅವ್ರಿಗೆ ಗೊತ್ತಾಗೋದು. ನೋಡಿ ಗೈಸ್, 100 ರೂಪಾಯಿ ನೋಟ್ ಇಷ್ಟ ಐತೆ, ಎಣಿಸ್ತೀನಿ ಆಮೇಲೆ. ಜಾಸ್ತಿ ಹಾಕಿರೋದನ್ನೇ ಗೈಸ್ 100 ರೂಪಾಯಿ ನೋಟೆ. ಮಗಳಂಟಿ 100 ರೂಪಾಯಿ ಜಾಸ್ತಿ ಕೊಡೋದು. ಆವಾಗ 500 ರೂಪಾಯಿ ನೋಟ್ ಕೊಡ್ತಿತ್ತು, 100 ರೂಪಾಯಿ ಕೊಟ್ಟೈತೆ. ಮೊದಲನೇ ತಿಂಗಳು ಚೀಟಿ ಕಟ್ಟೋದಿಲ್ಲ ಅಂತಲೇ 500 ರೂಪಾಯಿ ನೋಟ್ ಹಾಕಿದ್ದು. ಮಡಿಕೊಂಡ್ರೆ ಏನು ಗೊತ್ತಾ ಗೈಸ್, ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿಬಿಡ್ತೀವಿ. ದುಡ್ಡೆಲ್ಲನ ಒಂದು ಕಡೆ ಸೇವಿಂಗ್ಸ್ ಮಾಡಿಟ್ರೆ ಯಾವಾಗಾದರೂ ಒಂದು ಸಮಯಕ್ಕೆ ಏನಕ್ಕಾದ್ರೂ ಇಲ್ಲ ಅಂದಾಗ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಉಂಡೆ ತಂದು ಉಂಡಿಗೆ 20 ರೂಪಾಯಿ ಉಂಡೆ ಕೊಟ್ಟು ತರೋದು. ಇದ್ರಲ್ಲಿ ನೋಡುವ 1 ಲಕ್ಷ ಕುಡಿಬೋದು ಅಂತ ಹೇಳೋರು. ಅದು ಎಷ್ಟು ಕುಡಿಕಿದ್ದೀನಿ ನೋಡ್ತೀವಿ. ಒಟ್ಟು ಫುಲ್ ತುಂಬಿತ್ತು, ಹಾಕೋಕ್ಕಾಗ್ತಿರ್ಲಿಲ್ಲ. ಲೈಫಲ್ಲಿ ಏನಾದರೂ ಒಂದು ಗೋಲ್ ಅದನ್ನ ಇಟ್ಕೊಳ್ಳಿ, ಅವಾಗಾದರೂ ಉದ್ಧಾರ ಆಗ್ತೀರ. ನಾನು ನಮ್ಮ ಒಂದು ದೊಡ್ಡ ಗೋಲ್ ಇಟ್ಕೊಂಡಿದ್ದೀವಿ, ಅದನ್ನು ಸಾಧಿಸೋವರೆಗೂ ಬಿಡಲ್ಲ. ಲೈಫಲ್ಲಿ ಏನಾದರೂ ಒಂದು ನಾವು ಇದನ್ನು ಮಾಡಲೇಬೇಕು ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೋಬೇಕು. ಉಂಡು ಮನಿಕತೀವಿ ಅಂದರೆ ಯಾವುದೇ ಮನುಷ್ಯನೂ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೂ ಮಾಡೋಕ್ಕಾಗಲ್ಲ. ಕುತ್ಕೊಂಡು ತಿನ್ನೋರಿಗೆ ಕುಡ್ಕೆನೂ ಸಾಲಲ್ವಂತೆ. ಅಮ್ಮ ಹೇಳ್ತವ್ರು ಕೇಳಿಸ್ಕೊಳ್ರಿ. ಕುತ್ಕೊಂಡು ತಿಂದು ಯಾವಾಗಲೂ ನಿಮ್ಗೆ ಹೇಳ್ತಿರ್ತಾರೆ, ನೀನು ಹೂವು ಕಟ್ಟಕ್ಕೆ ಬೇಜಾರು ಮಾಡ್ಕೊತೀಯಾ ಗೈಸ್. ಹೂವು ಕಟ್ಟಕ್ಕೆ ಸಖತ್ ಬೇಜಾರಾಗುತ್ತೆ ಗೈಸ್. ಬೆನ್ನು ನೋವು ಬರುತ್ತೆ, ಸೊಂಟ ನೋವು,
ಸ್ಟೋರೇಜ್ ಫುಲ್ ಆಗ್ತೈತೆ. ನಾವೊಂದು ಮೊಬೈಲ್ ತಗೋಬೇಕು. ಅಮ್ಮಗೆ ಹೇಳ್ತಾ ಇದೀವಿ ಒಂದು ಮೊಬೈಲ್ ತಗೋ ಅಂತ. ಇನ್ನೇನು ನಮ್ಮ ಅಮ್ಮದಿದ್ದು ವೀಡಿಯೋ ಇಲ್ವಲ್ಲ, ಅದಕ್ಕೆ ಸುಮ್ಮನಾಗಿದ್ದೀವಿ. ಒಂದು ತಕ್ಕ ಮಟ್ಟ ಇರೋವರೆಗೂ ಇದನ್ನೇ ಒಂಚೂರು ಮಡಿಕೊಳ್ಳೋಣ ಅಂತ. ಕಷ್ಟ ಗೈಸ್, ಏನು ತಗೊಳಕ್ಕೋರು ರೇಟು. ದುಡ್ಡಿದ್ರೆ ಅಲ್ವಾ ತಗೊಳೋದು. ಇವಳಿಗೇನು ಕಮ್ಮಿ ಅಂತಾರೆ. ನಮಗೆ ಗೊತ್ತು ಕಷ್ಟಪಡೋರ್ಗೆ ಏನು ಅಂತ. ಕಷ್ಟಪಟ್ಟು ದುಡಿಬೇಕು, ಇಷ್ಟಪಟ್ಟು ತಿನ್ಬೇಕು. ಕಷ್ಟಪಟ್ಟು ದುಡಿದ್ರೆ ಇಷ್ಟಪಟ್ಟಿದ್ದೆಲ್ಲ ತಿನ್ಬೋದು ಗೈಸ್. ನಮ್ಮ ಅಮ್ಮ ನನಗೆ 5 ರೂಪಾಯಿ ಕೇಳಿದ್ರೆ ಕೊಡಲ್ಲ, ಗೊತ್ತಾ ಗೈಸ್. ಕಟ್ಟು 5 ರೂಪಾಯಿಗೆ ಏನು ಬರ್ತೈತಿ, ಕಟ್ಟು 5 ರೂಪಾಯಿಗೆ ಏನು ಬರ್ತೈತಿ ಅಂತ ಗೊತ್ತಾ. 5 ರೂಪಾಯಿ ಕೇಳಿದ್ರೆ ಕೊಡಲ್ಲ ನಮ್ಮಮ್ಮ. ನಾನು ಯಾವಾಗನ ಎಂತದನೋ ಒಂಚೂರು ದುಡ್ಡಿದ್ರೆ ಮಾಡ್ಕೊಂಬಕ್ಕಾಸ್ತು. ಇಲ್ಲ ಅಂದರೆ 1 ರೂಪಾಯಿ ದುಡ್ಡು ನನ್ನ ಹತ್ರನೂ ಇರಲ್ಲ. ತಂದ್ಕೊಟ್ಟಿದ್ದು ಮನೆಗೆ ಅಡುಗೆ ಮಾಡಿದ್ದು ತಂದ್ಕೊಟ್ಟಿದ್ದು ತಿನ್ಬೇಕಷ್ಟೇ. ಹೊರಗಡೆ ತಿನ್ನಬಾರ್ದು ಗೊತ್ತು ಗೈಸ್, ಆದ್ರೂ ಅಷ್ಟು ತಿಂದಂಗೆ ಇರಕ್ಕಾಗಲ್ಲ. ಆಸೆ ಕಟ್ಟಿ ಕುಂತೀವ್ನಿ. ಒಂದು ನಾವು ಉದ್ಯೋಗನ ಮಾಡ್ತಿದ್ದೀವಿ ಅಂತಂದರೆ ತನ್ನ ಜೀವನ ಒಂಚೂರು ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಯ್ತಿಲ್ಲ. ಅನ್ನಕ್ಕೆ ಇಕ್ಕಿದ್ದೀನಿ ಗೈಸ್, ಒಂಚೂರು ನೋಡ್ಕೊಬರ್ತೀನಿ. ಸೊ ಇಲ್ಲಿ ಗೈಸ್ ಬರ್ತೀನಿ. ನೋಡಿದ್ರಲ್ಲ ಗೈಸ್, ಹೆಂಗೆ ಅಂತಂದರೆ ಲೈಫಲ್ಲಿ ನಾವೇನಾದರೂ ಸಾಧಿಸ್ತೀವಿ ಅಂತಂದರೆ ಇಂಥದ್ದು ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಅಪ್ಪ ಇಲ್ಲ, ನಾನು ಏನೇ ಕಷ್ಟ ಆದರೂ ನಾನು ಇದನ್ನು ಮಾಡಬೇಕು ಅನ್ನೋದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡಿರಿ. ಯಾರೋ ಬೆಳೆದಿದ್ದಾರೆ ಅಂತ ನೋಡಿ ಅವ್ರನ್ನ ಕೆಳಗೆ ಕುಗ್ಸಕ್ಕೆ ಹೋಗ್ಬೇಡಿ. ಅವ್ರ ಕಷ್ಟಕ್ಕೆ ಏನು ಇದು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕುತ್ಕೊಂಡು ತಿನ್ನೋರಿಗೆ ಗೊತ್ತಿರಲ್ಲ. ನಮಗೆ ನಮ್ಮ ಅಮ್ಮಂಗೆ ಗೊತ್ತು ನಾವೆಷ್ಟು ಕಷ್ಟಪಡ್ತೀವಿ ಅನ್ನೋದು. ನನಗೆ ಮತ್ತೆ ನಮ್ಮ ಅಮ್ಮಂಗೆ ಗೊತ್ತು. ಹೇಳೋರ್ಗೇನು ಲಬ 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 ಅಂತ ಬಾಯಿ ಬಡ್ಕೊಂತಾರೆ, ಏನು ಮಾಡ. ನೋಡಿ ಇದು ವಯಸ್ಸು ಹೋಸಲಿ ಕೂಗಿದ್ದು ಇಲ್ಲ, ಇದ್ರೊಳಗೆ ಚಿಲ್ಲರೆ ಕಾಸಲ್ಲ ಹಂಗೆ, ಅದ್ರೊಳಗೆ ಚಿಲ್ಲರೆ ಕಾಸು ತುಂಬಲ್ಲ ಅಂತ ಹಂಗೆ ಇಟ್ಟಿದ್ದೀವಿ. ನಾವು ಹೆಂಗೆ ದುಡ್ಡನ್ನ ಸೇವಿಂಗ್ಸ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಅಮ್ಮ ತೋರಿಸ್ತಾರೆ. ಕಟ್ಟಿ ಗೈಸ್, ಕಷ್ಟಪಟ್ಟು ದುಡಿಬೇಕು. ಹೂವು ಕೊಡ್ತಾರ, ಕಟ್ಟಕ್ಕೆ ಬರಲ್ಲ, ನೋಡ್ಕೊಂಡು ಕಲ್ತ್ಕೊಳ್ಳಿ. ಎಲ್ಲರಿಗೂ ಬರಲ್ಲ. ಈಗ ನೋಡಿ ನಮ್ಮ ಅಮ್ಮಂಗೆ ಹೂವು ಕಟ್ಟಕ್ಕೆ ಬರ್ತದೆ, ಅದನ್ನೇ ನಾನು ಕಲ್ತ್ಕೊಂಡೆ. ಆ ಥರ ವಂಶ ವೃಕ್ಷದಿಂದ ಬಂದಿರೋವಂಥದ್ದು ನಮ್ಮ ವಂಶದೇ ಅಂತ. ಏನಮ್ಮ ಅದೇನೋ ಅಂತಾರೆ, ರಕ್ತದಿಂದನೇ ಬಂದಿರೋದು. ವಂಶವೃಕ್ಷ ತುಮಕೂರು ಅನ್ಗಂತ ಹೋಗಿ ಗೈಸ್ ಮಾಡ್ಕೊಡ್ತಾರಂತೆ. ಏನ್ ಗೊತ್ತಾ ನನಗೆ ಖುಷಿ, ಇಷ್ಟು ಚಿಕ್ಕ ವಯಸ್ಸಿಗೆ ದುಡ್ಡು ಸೇವ್ ಮಾಡೋದು ಕಲ್ಸಿದ್ರಲ್ವಾ, ಅದೇ ಖುಷಿ. ಅಯ್ಯಪ್ಪ ನೋಡ್ರಿ ಈ ವಯಸ್ಸಲ್ಲಿ ನಾನು ಹಂಗೆ ಕುಡಿತೀನಿ ಕಣಮ್ಮ. ಏನ್ ಗೊತ್ತಾ, ಅವಾಗ ಹೂವು ಕಟ್ಟಿ ಇಲಾಖೆ ಹಾಕಿ ಎಲ್ಲಾನು ದುಡ್ಡು ಸೇವ್ ಮಾಡ್ತಿದ್ದೆ ನಾನು. ಹಂಗೆ ನಿಂಗೂ ಕಲ್ಸಿದ್ದೀನಲ್ಲ, ನನ್ನ ಜೊತೆಗಿರೋದೆಲ್ಲ ಕಲ್ಸಿದ್ದೀನಿ. ಅವ್ರ ಜ್ಯೋತಿಗೆ ಹೇಳ್ದೆ ಅವ ಅಣ್ಣ ಇಲ್ವಂತೆ, ಸಿರಾಕ್ ಹೋಯ್ತಂತೆ. ಇನ್ನು 10ನೇ ತಾರೀಕು ತಕ ಅಂತ ಹೇಳ್ಬೇಕಿತ್ತು. ಹೇಳ್ದೆ ಇರಪ್ಪ ಬರ್ಲಿ, ಬರ್ತಡೇ ದಿವಸ ಬರ್ತದಂತೆ, ಬರ್ಲಿ ಇರಪ್ಪ ಅಂತ. ಯೋಧಕ್ಕೂ ನಾ ರೈತ ಒಕ್ಕನು ಗೋಲ್ಡ್ ಚುಟ್ಟಿ ಹಾಕ್ತೀನಿ ಹೇಳಿ ಅಂತ ಹೇಳಿದ್ದು, ಅದಕ್ಕೆ ಹೇಳ್ತಾ ಇದ್ದ ಅಮ್ಮ. ಅಮ್ಮ ಅಮ್ಮ ನಾನು 100 ರೂಪಾಯಿ ತಾಣ್ಣ. ಏನಕ್ಕೆ? ಸುಮ್ಮನೆ ಏನ್ ಬೇಡ, ಏನಕ್ಕೆ ತರ್ತೀಯ? ತಿನ್ನಕ್ಕೆ. ಅಲ್ಲೋದ್ರಿಸ್ತೀನಿ. ತಿನ್ನೋದ್ರಾಗೆ ತಿನ್ನೋದೇ ಒಂದು ಜೀವನ ನಿಂದು. ತಾಂತೀನಿ ಕಣಮ್ಮ.
ಕೇಳಿಸ್ಕೊಂಡ್ರಲ್ಲ ಗೈಸ್, 100 ರೂಪಾಯಿ ತರ್ತಿರೋದು ಹೆಂಗಾಡುತ್ತೆ. ಬನ್ನಿ ಎಣಿಸಿ ಒಂಚೂರು. ಜೋಡ್ಸಿ 100 ಬರ್ತದೆ. ಎಣ್ಸು ಬೇಡ. ಸೊ ಗೈಸ್ 10 ರೂಪಾಯಿ ಇಷ್ಟ ಐತಿ. ಆಸೆ ಪಟ್ಟಿ ಕೂಡಿಡ್ಬೇಕು ದುಡ್ಡನ್ನ, ಎಸ್ಕೇಪ್ ಮಾಡಬಾರ್ದು. ಇನ್ನೊಂದ್ಸರಿ ಯಾರನ್ನ ಹೆಂಗ್ ಕೂಡಿಕ್ರಿ ಅಂತ ಕೇಳಿದ್ರೆ ಆಂಜನೇಯನ್ ದೇವಸ್ಥಾನ ತಟ್ಟೆ ಹಿಡ್ಕೊಂಡು ಬೇಡದ್ವಿ ಅಂತ ಹೇಳು. ಅಗೋ ಮತ್ತೆ ಇನ್ನೇನು ಹೇಳದ್, ಮತ್ತೆ ಹೆಂಗ್ ಬಂತು ಅಂತಾರಲ್ಲ, ಅದಕ್ಕೆ ಇನ್ನೊಂದ್ಸರಿ ಹೇಳು. ಹೆಂಗ್ ಬಂತು ಅಂದ್ರೆ ಆಂಜನೇಯನ್ ದೇವಸ್ಥಾನ ತಟ್ಟೆ ಹಿಡ್ಕೊಂಡು ಬೇಡದ್ವಿ. ನಮ್ಮ ಸ್ಕೂಲಾಗ ಒಬ್ರು ಸರ್ ಹೇಳೋರಮ್ಮ, ಏನಂತ? ಓದಿಲ್ದವ್ರಿಗೆ ನಿಮಗೆ ಆಂಜನೇಯನ ದೇವಸ್ಥಾನ ಫಿಕ್ಸು, ನೀವು ಉಣ್ಣೋ ತಟ್ಟೆ ಅಲ್ಲ, ಓದಿಲ್ದವ್ರಿಗೆ ಹೇಳೋರು ಆಂಜನೇಯನ ದೇವಸ್ಥಾನ ನೀವು ಈಗ ಊಟ ಮಾಡ್ತೀರಲ್ಲ ಸ್ಕೂಲಲ್ಲಿ ತಟ್ಟೆ, ಆ ತಟ್ಟೆನೇ ಆಂಜನೇಯನ ದೇವಸ್ಥಾನ ಫಿಕ್ಸ್. ಯಾರನ್ನ ಕೇಳಿದ್ರೆ ಹಂಗ್ ಅಂದ್ಬಿಡ್ಬೇಕು ಇನ್ನೊಂದ್ಸಲ. ಸೊ ಗೈಸ್, ನಮ್ಮ ಸ್ಕೂಲಲ್ಲಿ ನಮ್ಮ ಸರ್ ಏನಂತ ಹೇಳೋರು ಗೊತ್ತಾ, ನೀವು ಊಟ ಮಾಡೋದು, ನೀವು ಓದಲಿಲ್ಲ, ನೀವು ಪಾಸ್ ಆಗಲಿ ಅಂತಂದರೆ ನೀವು ಊಟ ಮಾಡೋ ತಟ್ಟೆ ಆಂಜನೇಯನ ದೇವಸ್ಥಾನ ಫಿಕ್ಸ್ ನಿಮಗೆ ಅಂತ ಹೇಳೋರು. ಏನು ಕೇಳ್ರಿ, ಭಿಕ್ಷೆ ಎತ್ಕೊಂಡು ತಿನ್ನಕ್ಕೆ. ಸೊ ಗೈಸ್, ಈಗ ಇದು ದುಡ್ಡು ಎಷ್ಟೆಷ್ಟೈತೆ ಅಂತ ನೋಡಿ ಎಣಿಸ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ. ನಮ್ಮ ಅಮ್ಮ ಬರುತ್ತೆ ಎಷ್ಟು 100 ರೂಪಾಯಿ ನೋಟು, 200 ರೂಪಾಯಿ ನೋಟು, 20 ರೂಪಾಯಿ ನೋಟು, 10 ರೂಪಾಯಿ, 50 ರೂಪಾಯಿ ನೋಡಿ. ಇಲ್ಲೊಂದು ಸ್ವಲ್ಪ ಚಿಲ್ಲರೆ ಕಾಸು ಇರೊಳಗೆ ಹಾಕಿದ್ವಿ. ಇಷ್ಟು ದುಡ್ಡಿದೆ, ಎಣ್ಸನ ಎಷ್ಟು ದುಡ್ಡು ಐತೆ ಅಂತ ಹೇಳ್ತೀನಿ. ಸೊ ಗೈಸ್, ಇದರಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಇರ್ತೈತೆ ಅಂತ ಹೇಳಿದರೆ ಎಷ್ಟೈತೆ ನೋಡೋಣ ಹೇಳಿ. 8,760 ರೂಪಾಯಿ. ಇಷ್ಟು ತಿಂಗಳಲ್ಲಿ 500 ರೂಪಾಯಿ ನೋಟ್ ಹಾಕಿದ್ರೆ ಅಷ್ಟಿರೋವು ಅಂತ. 500 ರೂಪಾಯಿ ಅದೇ ಅದ್ರಲ್ಲಿ ಹೆಂಗೈತೋ ಇದರಲ್ಲಿ ಹೆಂಗೈತೋ ಈ ಥರ ಹಾಕಿದರೆ ಇರೋದು ಅಂತ ನಾನು. ಆದರೂ ಪರವಾಗಿಲ್ಲ ಗೈಸ್. ಎಷ್ಟು ತಿಂಗಳಿದೆ ಹೇಳು? 2 ತಿಂಗಳದ್ದು ಅನ್ಕೊಳ್ಳಿ, 3 ತಿಂಗಳು, 3-4 ತಿಂಗಳದ್ದು ಅನ್ಕೊಳ್ರಿ. ಅದು ಮೊನ್ನೆ ಆ ಹಳೆ ಉಂಡಿ ಕೊಯ್ದಿದ್ದು ಅದೇ 1 ವರ್ಷದವು. ಈಗ ಇದು ರೀಸೆಂಟ್ ಆಗಲ್ವಾ, ಇದು ತರ್ಸ್ಕೊಂಡ್ಮೇಲೆ ಹಾಕಿ ಚೀಟಿ ತೀರ್ತಲ್ಲ 5,000 ಕಟ್ಟಿನಲ್ಲ. ಇದರಲ್ಲಿ ಇದೊಂದೇ 500 ರೂಪಾಯಿ ನೋಟ್ ಇರೋದು ನೋಡಿ. 10 ರೂಪಾಯಿ, 50 ನೋಡಿರಿ ಇಷ್ಟು. 200 ರೂಪಾಯಿದಲ್ಲಮ್ಮ ನೋಡಿ, ಇದ್ರಡೆ ಇರ್ತೈತಿ. ಇಷ್ಟು ದುಡ್ಡನ್ನ ಕೂಡಿಟ್ಟಿದ್ದೀವಿ. ಇದು 8,760 ರೂಪಾಯಿ ದುಡ್ಡು ಐತಿ. ನೋಡಿದ್ರಲ್ಲ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನಿ ಸೇವಿಂಗ್ಸ್ ವ್ಲಾಗು ಹೆಂಗಿತ್ತು ಅಂತ ಯಾರು ಹೇಳಿ. ಇದೇ ವ್ಲಾಗು ಜಾಸ್ತಿ ಓಡೋದು ಅದಕ್ಕೆ ಹಾಕಿದ್ದೀನಿ. ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ, ತೋರ್ಸ್ಕೊಳಕ್ಕೆ ಹಾಕೊಳ್ಳಿ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ನೀವು, ಆಯಿತಾ? ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ನಿಮ್ಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಅಮೌಂಟ್ ಹೆಂಗೆ ಸೇವ್ ಮಾಡ್ತೀವಿ ಅಂತ ತೋರಿಸೋಣ. ನಾವು ಹೆಂಗೆ ಗೊತ್ತಾ, ಹೂವು ಕಟ್ಟೋ ದುಡಿದ್ಬಿಟ್ಟು ಎಷ್ಟು ಹೆಂಗೆ ಸೇವ್ ಮಾಡ್ತೀವಿ, ಹೆಂಗೆ ಉಂಡಿಗೆ ಹಾಕ್ತೀವಿ, ಹೆಂಗೆ ಸೇವ್ ಮಾಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಆ ಹೂವು ಕಟ್ಟಿರೋ ಲೆಕ್ಕ ಬರ್ದಿರೋದೈತಲ್ಲ, ಆ ಲೆಕ್ಕ ಬರ್ದು ಟೋಟ್ಲ್ ಹಾಕಿ ಕೊಟ್ಟೈತಲ್ಲ ಮಂಗಳಾಂಟಿ, ಅದು ಈ ನಡುವೆ ಎಲ್ಲ ಬರೀ ಆ ಕಾಕಡ ಕಟ್ಟಿರೋದು ಹಳೆ ಬುಕ್ಕುಗಳವಲ್ಲ, ಅದರಲ್ಲಿ ನೋಡ್ಕೊಂಬಿಟ್ಟು ಅದು ಹೆಂಗೆ ಸೇವ್ ಮಾಡ್ತೀವಿ, ಅದಕ್ಕೆ ಎಷ್ಟೆಷ್ಟು ಹೆಂಗೆ ಇದು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ ಗೈಸ್. ಬಾಯ್ ಗೈಸ್. ಅವಾಗಿಂದ ತೋರಿಸೋದೇ ನಾನು ಏನೇನೋ ಮಾತಾಡಿದೆ ಅಂತ. ನಾನು ಚಿಕ್ಕ ಹುಡುಗಿ ಈ ಥರ ಎಲ್ಲ ಮಾತಾಡ್ತಾಳೆ ಅಂತ ಯಾರು ಅಂದ್ಕೊಳಕ್ಕೆ ಹೋಗ್ಬೇಡಿ. ಕೆಲವೊಂದಷ್ಟು ಮಾತುಗಳು ಕಿವಿಗೆ ಬಿದ್ದಾಗ ಈ ಥರ ಮಾತುಗಳು ಬರ್ತವೆ. ಹೇಳಿರೋರ್ಗೆ ಅರ್ಥ ಆಗುತ್ತೆ, ಯಾರೋ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆಯಿತಾ? ಯಾರಿಗೆ ಹೇಳಿದ್ದೀವಿ ಅಂತ ನೋಡಿದವ್ರಿಗೆ ಅರ್ಥ ಆಗುತ್ತೆ, ಆಯಿತಾ? ಅದಕ್ಕೋಸ್ಕರ ಯಾರಿಗೋ ನಿಮಗೆ ಹೇಳಿದ್ದೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಅಂದಿರ್ತಾರೋ ಅವ್ರಿಗೆ ಆಗತ್ತೆ, ಆಯಿತಾ? ಯಾರು ಆ ಥರ ಅರ್ಥ ಮಾಡ್ಕೊಂಡು. ಬಾಯ್. ಇನ್ನೊಂದೇನು ಅಂತಂದರೆ, ನಮ್ಮಮ್ಮ ಯಾರ್ಯಾರು ಏನೇನು ಅಂದಿದ್ದಾರೆ ಅಂತ ಕೆಲವೊಂದು ಸಲ ಕುತ್ಕೊಂಡು ಅಳ್ತಿರ್ತಾರಲ್ಲ, ಆ ಕಣ್ಣೀರು ಅಂದಿರೋರಿಗೆ ತಲೆ ಬಿಡೋದೇ ಇಲ್ಲ. ಸೊ ಗೈಸ್, ಯಾರ್ಯಾರು ಏನೇನು ಅಂದಿದ್ದಾರೆ ಅಂತ ನಮಗೆ ಮಾತ್ರ ಗೊತ್ತು, ನಮ್ಮ ಅಮ್ಮಂಗೆ ಮಾತ್ರ ಗೊತ್ತು, ಓಕೆನಾ? ಎಲ್ಲ ದೇವ್ರಿಗೆ ಬಿಟ್ಬಿಡೋಣ, ನಮ್ಮ ಕೆಲಸ ನಮ್ಮದೇನು ಅಂತ ನೋಡ್ಕೊಳ್ಳೋಣ. ಸದ್ಯಕ್ಕೆ ಕಾಲ ರೊಟ್ಟಿ ಮಗ್ಚಾಗ ಕಾಲ ಇದು. ನೋಡೋಣ ಯಾರ್ಯಾರು ಏನೇನು ಅಂದರೆ ಎಲ್ಲ ಹಂಗೆ ಇರ್ತಾರ, ಓಕೆನಾ? ನೋಡೋಣ, ಓಕೆನಾ? ಬಾಯ್.
ಏನು ಹಿಂಗೆ ಬ್ಲಾಗ್ ಹೇಳ್ತಾನೆ ಒಳ್ಳೆ ಬಾಯಿ ಅಂತಾಳೆ ಹೇಳ್ತಾನೆ ಒಳ್ಳೆ ಅಂತ ಎತ್ಕೊಂಡು ಹೋಗ್ಬೇಡಿ.